ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಚಲೋ ಮಾಡಾಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ನೆಗಡಿ ಬಂದೈತ್ರಿ. ನೆಗಡಿ ಒಂದು ಸ್ವಲ್ಪ ಜ್ವರನೂ ಬಂದವ್ರಿ. ಇವತ್ತು ನನಗೆ ಏನು ಬಂದ್ರೂ ನನ್ನ ಕೆಲಸ ನನ್ನ ಬಿಡುಗಡೆ ಇಲ್ಲ ನೋಡ್ರಿ, ಮಾಡಲೇಬೇಕು. ಆದರೂ ಮಕ್ಳಿಗೆ ಒಂದಿಷ್ಟು 2 ಮಕ್ಳು ಅದಾವಲ್ರಿ, ಅವ್ರಿಗೆ ಉಣ್ಣಕ್ಕೆ ಏನು ರೇಟ್ ಮಾಡಿಡಬೇಕಲ್ರಿ. ಅದಕ್ಕಂತ ಅವ್ರಿಗೆ ಒಂದು ಸ್ವಲ್ಪ ಬಟಾಟೆ ಪಲ್ಯ ಮಾಡೀನಿ ರೀ. ಒಂದಿಷ್ಟು ಅನ್ನ ಮಾಡ್ತೀನಿ, ಒಂದಿಷ್ಟು 4 ರೊಟ್ಟಿ ಮಾಡ್ತೀನಿ ರೀ. ಬರ್ರಿ ಇಲ್ಲಿ ಅವರು ಆಟ ಆಡ್ಕೊತ ಕುಂತಾರೆ ನೋಡ್ರಿ. ಅವಕ್ಕೇನ್ರಿ ನಮ್ಮ ಮಮ್ಮಿಗೆ ಆರಾಮಿಲ್ಲ ಅಂತ ಗೊತ್ತಾಗಲ್ಲ, ಬಟ್ಟಿದ್ದು ಗೊತ್ತಾಗಲ್ಲ. ಅವು ಏನ್ರಿ ತಮ್ಮ ಪಾಡಿಗೆ ತಾವು ಆಡ್ತಾ ಇರ್ತಾವೆ ರೀ. ಅವು ಆಡೋ ವಯಸ್ಸೈತಿ, ಆಡಲ್ಲಕ್ರಿ. ಅವ್ರದ್ದು ಏನೋ ಜಳಕ ಮಾಡ್ಬೇಕಂತ ಬಟ್ಟೆ ಇಟ್ಟಿದ್ದೀನಿ ರೀ. ಶ್ರವಣಕುಮಾರ್ ಎಲ್ಲ ಹೆಂಗೆ ಕಿತ್ತಾಡಿ ಹೋದ ನೋಡ್ರಿ. ಯಾಕಂದ್ರೆ ಇವತ್ತು ತುಂಬಾ ಬೇಜಾರಾಗೈತೆ ನೋಡ್ರಿ ನನಗೆ. ಯಾಕಂದ್ರೆ ಇಷ್ಟು ಕಷ್ಟದಾಗೂ ವಿಡಿಯೋ ಮಾಡಾಕ್ತೀನಿ. ನನಗೆ ಯಾರು ವ್ಯೂವರ್ಸ್ ನೋಡ್ತೀರಿ, ಒಂದು ದಿನಕ್ಕೆ 200 ವ್ಯೂವರ್ಸ್ ತನಕ ನೋಡ್ತೀರಿ. 200 ವ್ಯೂವರ್ಸು ನೋಡ್ತೀರಿ. ಅದ್ರಾಗ 5-6 ಲೈಕ್ ಬೀಳ್ತಾವ್ರಿ. ಲೈಕ್ ಬೀಳಲ್ಲ, ಸಬ್ಸ್ಕ್ರೈಬ್ ಇಲ್ಲ. ಸಬ್ಸ್ಕ್ರೈಬ್ ಮಾತ್ರ ಯಾರು ಮಾಡ್ಕೊಳವಲ್ಲ ಈರಿ. ಯಾಕಂದ್ರೆ ನಮ್ಮ ವಿಡಿಯೋ ಅದೇ ಹಾಕ್ತಾರೆ, ಅದೇ ಮನಿ ಸ್ಟೋರಿ ಅಲ್ರಿ. ಮತ್ತು ಏನು ಮಾಡೋಣ್ರಿ, ನಮ್ಮ ಲೈಫ್ ಹೆಂಗೈತೆ ನಾವು ಅದನ್ನು ತೋರಿಸ್ಬೇಕ್ರಿ. ಮತ್ತು ಅದನ್ನು ಬಿಟ್ಟು ಏನೂ ತೋರ್ಸೋಕ್ಕಾಗಲ್ಲ. ನಾನು ಟೈಲರಿಂಗ್ ವಿಡಿಯೋನ ಮಾಡ್ಬೇಕಂತೀನಿ, ಮಾಡೋಕ್ಕೆ ಸಾಧ್ಯ ಆಗವಲ್ದು. ಮತ್ತು ಹೋಮ್ ಟೂರ್ ಕೇಳಿರಿ, ಹೋಮ್ ಟೂರ್ ವಿಡಿಯೋ ಮಾಡ್ಬೇಕಂತೀನಿ, ಅದು ಆಗವಲ್ದು ನೋಡ್ರಿ. ನಾಳೆ ನೀರು ಬರ್ತಾವಂತೇಳಿ ಇಷ್ಟು ಬಾಂಡೆ ತಿಕ್ಕಿ ತೊಳೆದೀನಿ ರೀ. ಜೋಳದ ಹಿಟ್ಟೂ ಖಾಲಿ ಆಗೈತೆ, ಅದನ್ನು ಹಾಕ್ಸ್ಕೊಂಬರ್ಬೇಕಂದು ಇವತ್ತಾದ್ರೆ ಹಾಕ್ಸ್ಕೊಂಬರ್ತೀನಿ ರೀ. ಇಲ್ಲಿ ನೋಡ್ರಿ. ಬರ್ರಿ ಇಲ್ಲಿ ಒಂದು 4 ತತ್ತಿ ತರಿಸಿದ್ದೀನಿ ರೀ. ಕುದ್ಸಕ್ಕೆ ಇಟ್ಟು ನೋಡ್ರಿ. ಗಡಿಯಾಗ ಒಲೆ ಹತ್ತಿತ್ತು ರೀ. ಮಕ್ಕಳು ತಿಂದ್ರಾತು ಚಲೋ ಆಗುತ್ತೆ ಅಂತೇಳಿ ಕುದ್ಸಕ್ಕೆ ಇಟ್ಟೀನಿ ರೀ. ನಾವು ತತ್ತಿ ಕುದಿರಾಗನೇ ಒಂದಿಷ್ಟು ಚೂಡ ಮನೆ ಕರೆದು ಕುರುಡಿಗಿದ್ದು ರೀ. ಅವು ಕುರುಡಿಗೆ ಒಂದಿಷ್ಟು ಚೂಡ ತಿಂತಾರಂತೇಳಿ ಹಾಕಿ ಕೊಟ್ಟಿದ್ದೀನಿ ರೀ. ಅವ್ರಿಗೂ ನಾನು ಒಂದು ಸ್ವಲ್ಪ ತಿನ್ನಾಕತ್ತೀನಿ ನೋಡ್ರಿ. ತಿಂದು ಮತ್ತು ಆಮೇಲೆ ಸಿಗ್ತೀನಿ ನೋಡ್ರಿ. ಬರ್ರಿ ಇಲ್ಲೇ ಶ್ರಾವಣಿ ದೇವ್ರಿಗೆ ಹೋಗಿ ಬಂದಾಳ. ಅದರ ಹಚ್ಚಕತ್ತಾಳ ನೋಡ್ರಿ. ಬೀರಪ್ಪ ಮುತ್ಯಾಗ ಟೈಮ್ ಬಂದು 6:30-7 ಆಗಿ ಬಂದಿರ್ಬೇಕು ರೀ. ಹೋಗಿ ಬಂದಾಳ್ರಿ. ಕರೆಂಟ್ ಒಂದು ಹೋದು ನೋಡ್ರಿ. ಇವಾಗ ಕರೆಂಟ್ ಹೋದು. ಶ್ರವಣಕುಮಾರ ತಿನ್ನಾಕತ್ತಾನ. ನಾ ಅದರ ಹತ್ತಿಲ್ಲ ಅಂತ ಅಂದೇನ್ರಿ. ಬಂದು ಒಳ್ಳೆ ಬಂಟ್ರ ಹಚ್ಚಿಲ್ಲ ನೋಡ್ರಿ. ಮಮ್ಮಿ ನಿನಗೂ ಹತ್ತಿಲ್ಲಿಡು ಅಂತೇಳಿ ಮತ್ತು ನನಗೂ ಹಚ್ಚಕತ್ತಾಳ ನೋಡ್ರಿ ಶ್ರಾವಣಿ. ಮಕ್ಕಳು 2 ಮಕ್ಕಳು ನಿಭಾಯಿಸ್ಕೊಂಡು ಮನೆ ಕೆಲಸ, ಬಟ್ಟೆ ಗಿರಾಕಿ. ನನಗೆ ಈ ಒಂದು ತಿಂಗಳಾತು ರೀ ತಲೆ ಬೇಸರ ಆಗ್ಬಿಟ್ಟೈತೆ ನೋಡ್ರಿ. ಬಟ್ಟೆ ಗಿರಾಕಿ ಸಂಭಾಳಿಸ್ಬೇಕು ಮತ್ತು ಟೈಲರಿಂಗ್ ಕೆಲಸ ಸಂಭಾಳಿಸ್ಬೇಕು. ಹಿಂಗಾಗಿ ಇವತ್ತು ಮಾತ್ರ ಏನು ಕೆಲಸ ಮಾಡೋಕ್ಕೆ ಮೂಡಿಲ್ಲ ರೀ. ನಾನು ಅಲ್ಲಿಗೆ ಏನು ಪಲ್ಯ ಮಾಡಿ ಅಲ್ಲಿಗೆ ವಿಡಿಯೋ ಬಂದ್ ಮಾಡಿದ್ದು. ಇವಾಗ 7 ಆಗೈತೆ ನೋಡ್ರಿ. ಇವಾಗ ವಿಡಿಯೋ ಚಾಲು ಮಾಡೀನಿ. ಯಾಕಂದ್ರೆ ನಾಳೆ ಒಂದು ಆಯಾರಿ ಒಯ್ಬೇಕು ರೀ, ಮದುವೆ ಐತೆ. ಗೀತಾ ಆಂಟಿ ಅವ್ರ ತಮ್ಮಂದು ನೋಡ್ರಿ. ಅವ್ರದ್ದು ಮದುವೆ ಐತೆ ರೀ. ಮದುವೆಗೆ ಬಟ್ಟೆ ತೊಗೊಳಕತ್ತೀನಿ ರೀ. ಅವರು ಚಲೋ ಬಟ್ಟೆ ಉಡ್ತಾರೆ ರೀ. ನನ್ನ ತಾಕಿದ್ದಂತ್ರ ಕೈಯಾಗ ರೊಕ್ಕ ಇಲ್ರಿ. ಇವಾಗ ಇದ್ದಿದ್ರಾಗನೇ ಹೋದ ಬಟ್ಟೆ ಮಾಡ್ತೀನಿ ರೀ. ಆಯಾರಿ ಮಾಡಬೇಕಂತ ಮಾಡಿದ್ದೆ. ನನಗೆ ಆಯಾರಿ ಮಾಡೋದು ಅಷ್ಟೊಂದು ಚಲೋ ಅನ್ನಿಸ್ಲಿಲ್ಲ ರೀ. ಅದಕ್ಕೆ ನಮ್ಮ ತಾಕಿ ಎಷ್ಟು ಇರುತ್ತೆ ಅದ್ರಾಗನೇ ಅಷ್ಟರಾಗನೇ ಹೋದ್ರಾತು ಅಂಥೇಳಿ ಅವ್ರಿಗೆ ಬಟ್ಟೆ ತೊಗೊಳಕತ್ತೀನಿ ನೋಡ್ರಿ. ಅಷ್ಟೊಂದು ಸುಮಾರು ಏನಿಲ್ಲ ರೀ, ಚಲೋನೇ ಅದಾವು. ಆದ್ರೆ ಅಷ್ಟು ತೀರಾ ಚಲೋನಿಲ್ಲ, ತೀರಾ ಸುಮಾರು ಇಲ್ಲ ನೋಡ್ರಿ. ಅದಕ್ಕೆ ಒಯ್ಯಾಕತ್ತೀನಿ ನೋಡ್ರಿ. ಶ್ರವಣಕುಮಾರ್ ಒಂದು ಅಡ್ಡಾಡಿ ಬಂದು ಕಿತಾಪತಿ ಮಾಡಾಕತ್ತಿದ್ದೀನಿ ರೀ. ಇವತ್ತೇನು ಹೊಲ್ದೇ ಇಲ್ರಿ. ಟೈಲರಿಂಗ್ ಕೆಲಸ ಹಾಗೇನೆ ಕುಂತೀನಿ ನೋಡ್ರಿ. ಏನೋ ಮನ್ಸಿಗೆ ಒಂಥರ ಬೇಜಾರು. ಏನು ಮಾಡೋದು ಬುಡ ಏಟ್ ಮಾಡಿದ್ರು ಹೆಣ್ಣಿನ ಜನ್ಮ ಮಾಡೋದೇ ನೋಡ್ರಿ. ಮಾಡಿ ಬೇಸರಾಗಿ ಸುಮ್ಮನೆ ಕುಂತೀನಿ ನೋಡ್ರಿ. ಇವತ್ತೇನು ಕೆಲಸ ಮಾಡೇ ಇಲ್ಲ ನಾನು. ಬೇಸರ ಆಯ್ತು ಅಂದ್ರೆ ತಲೆಯಾಗ ಒಂದು ಏನರ ಬಂತ ಮುಗಿದೋತ್ರಿ. ಏನು ಮಾಡೋಕ್ಕನ ಸಾಧ್ಯ ಆಗಲ್ಲ. ಎಷ್ಟು ಧೈರ್ಯ ಮಾಡಿದ್ರು ಆಗೋದೇ ನೋಡ್ರಿ. ಅದಕ್ಕಂತ ನಾನು ಇವಾಗ ಆಯಾರಿ ತಗೊಂಡು ಮತ್ತು ಒಂದು ಶೋಭನ್ ಕಾರ್ಯ ಐತೆ ಅಂದಲ್ರಿ. ಅವ್ರು ಉಣ್ಣಾಕ ಕರೆದೋಗ್ಯಾರ. ಶ್ರವಣಕುಮಾರ್ನ ಕಳಿಸ್ಬೇಕಂತ ಮಾಡೀನಿ ರೀ. ಅವರು ಬಾ ಅಂತ ಹೇಳ್ಯಾರಿ. ಮತ್ತು ಅವ್ರು ಬಂದ್ರಂದ್ರೆ ಒಳ್ಳೆ ಕಡೆ ಊಟಕ್ಕೆ ಹೋಗ್ಬೇಕು ರೀ ನಾನು. ಅದಕ್ಕೆ ಬಟ್ಟೆಗೆ ಆಯಾರಿ ರೆಡಿ ಮಾಡಿಟ್ರು. ಟೈಮೂ ಭಾಳ ಆಗೈತೆ ರೀ. ಮತ್ತು ನನಗೆ ಆರಾಮೂ ಇಲ್ಲರಿ. ಒಂದು ಸ್ವಲ್ಪ ಜ್ವರ ಬಂದವು, ನೆಗಡಿ, ಕೆಮ್ಮು ಎಲ್ಲ ಥರ ಐತೆ ನೋಡ್ರಿ. ಜಡ್ಡ ಬಂದೈತೆ ರೀ. ಏನು ಮಾಡೋದು, ನಾಳೆಗೆ ಒಂದು ಮದುವೆ ಬಿಡುಗಡೆ ಇಲ್ಲರಿ, ಹೋಗಲೇಬೇಕು. ನೋಡ್ತೀನಿ ರೀ, ಹೋಗತ್ತೀನಿ. ಶ್ರಾವಣಿನೂ ಇಲ್ಲೇ ಬಿಟ್ಟು ದೊಡ್ಡಮ್ಮನ ತಕ್ಕ ಬಿಟ್ಟು ಹೋಗ್ಬೇಕಂತ ಮಾಡೀನಿ ರೀ. ಬಿಸಿಲ ನಮ್ಮಂಥವ್ರಿಗೇನೆ ಸುಸ್ತಾಗತ್ತೆ ರೀ. ಶ್ರವಣಕುಮಾರ್ನ ಒಬ್ಬಂಗೆ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ. ನೋಡ್ತೀನಿ ರೀ, ಯಾರ್ಯಾರನ್ನ ಕರ್ಕೊಂಡು ಹೋಗ್ತೀನಿ, ಯಾರ್ಯಾರನ್ನ ಕರ್ಕೊಂಡು ಹೋಗಲ್ಲ ಅಂಥೇಳಿ. ಶ್ರವಣಕುಮಾರ ಶ್ರಾವಣಿ ಕುಂತಾರೆ ನೋಡ್ರಿ ಅಲ್ಲೇ.
ಅದಕ್ಕೆ ನನಗೆ ವಿಡಿಯೋ ಮಾಡೋದು ಸರಿಯಾಗಿ ಆಗಿಲ್ರಿ ಡೈಲಿ ವ್ಲಾಗು. ಅದಕ್ಕೆ ಇವಾಗ ಯಾಕೆ ಹಾಕಲ್ಲ ವಿಡಿಯೋ ಹಾಕಿಲ್ಲ ಅಂತ ಅನ್ಕೋತೀರ ಅಂಥೇಳಿ ನಾ ವಿಡಿಯೋ ಚಾಲೂ ಮಾಡೀನಿ ನೋಡಿರಿ. ನನ್ನಂಥ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತೀನಿ ರೀ. ಆದರೂ ಹಣೆಬರಹ ನೋಡಿರಿ, ನಮ್ಮ ಹಣೆಬರಹ ನಮ್ಮಿಂದ ಇನ್ನೊಬ್ಬರು ನೋಡಿ ಅವ್ರ ಬಗ್ಗೆ ಬಯಸಿದ್ರೆ ನಮಗೆ ಸಿಗಲ್ಲ ರೀ. ನಮಗೆ ಎಷ್ಟು ನಮ್ಮ ಹಣೆಬರಹಕ್ಕೆ ಏನು ದೇವ್ರು ಬರೆದು ಕಳ್ಸಿರ್ತಾನೆ ಅಷ್ಟರಾಗ ತೃಪ್ತಿಯಾಗಿರ್ಬೇಕು ನೋಡಿರಿ. ಎಲ್ಲ ನಿಭಾಯಿಸೋದಂದ್ರೆ ಕಷ್ಟ ಐತೆ ನೋಡಿರಿ, ಏನು ಮಾಡೋಕ್ಕಾಗಲ್ಲ ರೀ. ಇವಾಗ ಪ್ಯಾಂಟ್ ಶರ್ಟ್ ಏನೈತೆ ಕಟ್ ಮಾಡ್ಕೋಬೇಕು ರೀ. ಅವತ್ತು ಅಂದ್ನಲ್ಲ ರೀ, ನಾ ಅವತ್ತು ಕಟ್ಟೇ ಮಾಡಲಿಲ್ಲ. ಇವತ್ತು ಕಟ್ ಮಾಡ್ಕೋಬೇಕಂತ ಕುಂತೀನಿ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಹೊಸಬ್ರಿಗೆ. ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ರೀ, ಎಡಿಟ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಕತ್ರ ದಿನಕ್ಕೆ ಒಬ್ಬರು ಇಬ್ಬರು ಸಬ್ಸ್ಕ್ರೈಬ್ ಆದ್ರೆ ಎಷ್ಟು ಖುಷಿ ಆಗುತ್ತೆ ರೀ ನನಗೆ. ಮತ್ತು ಈ 4-8 ದಿನ ಆದರೆ ಯಾರು ಒಬ್ಬರು ಸಬ್ಸ್ಕ್ರೈಬರ್ ಇಲ್ಲ, ಲೈಕ್ ಇಲ್ಲ, ಏನೂ ಇಲ್ಲ. ವ್ಯೂವರ್ಸ್ ಮಾತ್ರ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಪ್ಲೀಸ್ ನಿಮ್ಗೆ ಕೇಳ್ಕೊತೀನಿ ನೋಡಿರಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡಿದ್ರಂದ್ರೆ, ನಮ್ಮ ವಿಡಿಯೋ ನೋಡಿದ್ರಂದ್ರೆ ನಮಗೂ ಮೋಟಿವೇಶನ್ ಆಗುತ್ತೆ ರೀ. ಮೋಟಿವೇಶನ್ ಆತಂದ್ರೆ ಅದು ಯಾವಾರ ಒಂದಿಷ್ಟು ದುಡ್ಡು ಬಂದು ಅಂದ್ರೆ ಅದರಲ್ಲಿಂದ ನಮ್ಗೆ ಒಂದಿಷ್ಟು ದುಡ್ಡು ಬಂದು ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಹೆಲ್ಪ್ ಆಗುತ್ತೆ ನೋಡಿರಿ. ಯಾಕಂದ್ರೆ ಭಾಳ ಕಷ್ಟದಾಗ ಅದೀವಿ ರೀ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ರೂಪಾಯಿ ಖುಷಿಯನ್ನತನ ಮಾಡೋ ಹೊತ್ತೈತೆ ರೀ. ಇದಿಷ್ಟು ಬಟ್ಟೆ ವ್ಯಾಪಾರ ಮಾಡ್ತಾಳೆ ಅಕ್ಕ, ಇವು ದುಡ್ಡು ಎಲ್ಲ ಬರ್ತಾವೆ ಹಿಂಗೆ ಅಂತ ನಿಮಗೆ ಅನಿಸ್ಬೇಕು ರೀ. ಈ ಬಟ್ಟೆ ವ್ಯಾಪಾರ ಮಾಡ್ಬೇಕಂದ್ರೆ ಮೊನ್ನೆ 80,000 ರೂಪಾಯಿಗೆ ತಾಳಿ ಸರ ಒತ್ತಿ ಇಟ್ಟು ತೊಗೊಂಬಂದೀನಿ ರೀ. ಅದನ್ನು ಬಿಡಿಸ್ಕೋಬೇಕು ರೀ, ಅದೊಂದು ಟೆನ್ಷನ್ ಆಗುತ್ತೆ ರೀ. ಉದ್ರಿ ಒಂದು ಭಾಳ ಆತವ್ರಿ ಇಲ್ಲಿ ಹಳ್ಳಿ ಒಳಗೆ. ನನಗೆ ಮಾತ್ರ ಬಟ್ಟೆ ವ್ಯಾಪಾರ ಬಿಡಂಗಾಗಿ ಬಿಟ್ಟೈತೆ ನೋಡಿರಿ. ಯಾಕಂದ್ರೆ ಲಾಭ ಇಲ್ಲ ರೀ, ಲಾಭ ಇಲ್ಲದಕ್ಕೆ ಅದಕ್ಕೆ ಮಾಡ್ಬೇಕು ರೀ. ಮತ್ತು ಬಟ್ಟೆ ಬರಬೇಕು, ತೋರಿಸ್ಬೇಕು ರೀ. ಅವ್ರು ಒಯ್ತಾರೆ ರೀ, ಮತ್ತು ಅಷ್ಟು ಕಿತ್ತಾಡ್ಸಿ ಒಯ್ತಾರೆ, ಮತ್ತು ಹಂಗಾಯ್ತು ಹಿಂಗಾಯ್ತು ಅಂತ ವಾಪಸ್ ತಂದು ಕೊಡ್ತಾರೆ ರೀ. ಏನು ಮಾಡ್ಬೇಕು ರೀ, ಹಳ್ಳಿ ಒಳಗೆ ಜೀವನನೇ ಮಾಡೋದು ಕಷ್ಟ ಐತೆ ನೋಡಿರಿ. ಅದೇ ಸಿಟಿಯಾಗ ಹೋಗಿ ತೊಂಬಲ್ರಿ, ತಮಗೆ ಹೆಂಗೆ ಬೇಕಂಗೆ ತಂದ್ರೂ ಇಲ್ಲಿ ಬಿಡು ಆ ಕಡೆ ತಂದು ಒಳಗೆ ತೊಗೊಳಲ್ಲ ಸುಮ್ಮನೆ ರೀ. ಇದ್ದೂರಂತ ಈ ಥರ ಮಾಡ್ತಾರೆ ನೋಡಿರಿ. ಬಟ್ಟೆ ವ್ಯಾಪಾರ ಮಾಡಿದ್ರೆ ಭಾಳ ತಾಳ್ಮೆ ಬೇಕು ರೀ, ಟೆನ್ಷನ್ ಭಾಳ ರೀ ಅದರದ್ದು. ಯಾವುದೇ ಬಿಸ್ನೆಸ್ ಮಾಡಿ ಭಾಳ ಟೆನ್ಷನ್ ನೋಡಿರಿ. ಟೆನ್ಷನ್ ಇಲ್ಲಾರ್ದೆ ಯಾವುದೇ ಬಿಸ್ನೆಸ್ ನಡೆಯಲ್ಲ ನೋಡಿರಿ. ಇಲ್ಲೇ ನಾನು ಶ್ರವಣಕುಮಾರ್ನ ಹೆಸರು ಹಾಕಕತ್ತಿದ್ದೀನಿ ರೀ. ಯಾಕಂದ್ರೆ ನಾವು ಬಟ್ಟೆ ಸುಮಾರು ಇಲ್ಲಿ ನಮಗೆ ಚಲೋರ ಇಲ್ಲರಿ, ಅವ್ರಿಗೆ ಗೊತ್ತಾಗಲಿ ನಾವು ತಂದೀವಿ ಅಂಥೇಳಿ ಗೊತ್ತಾಗಲಿ ಅಂತ ಹಾಕಾಕತ್ತಿದ್ದು ನೋಡಿರಿ. ಅವ ಇದ್ರೆ ಶ್ರಾವಣಿ ಮೊಮ್ಮಕ್ಕ ಅಕ್ಕಿ ತೊಗೊಂಬಾ ಅಂದ್ನರಿ. ಯಾಕಂದ್ರೆ ಸೀರೆ ಒಳಗೆ ಹಾಕಮ್ಮ ಅಕ್ಕಿ, ಹಂಗಂದ್ರೆ ಆಯರಿ ಮಾಡ್ತೀವಲ್ಲ ರೀ, ಮುಖಕ್ಕೆ ಅಕ್ಕಿ ಹಾಕಿ ಸೀರೆ ಒಳಗೆ ಕೊಡ್ಬೇಕು ನೋಡಿರಿ. ಅದಕ್ಕಂತ ಹಾಕಂತ ಹೇಳಕತ್ತಿದ್ದೀನಿ ರೀ. ನಾನು ಅವಾಗ ಆಕೆಗೆ ಒದರಾಕತ್ತಿದ್ದೀನಿ ರೀ. ಅಕ್ಕಿ ತರಕ್ಕೆ ಹೋಗಿ ಲೇಟ್ ಮಾಡಿದ್ಲು. ಇವಾಗ ಯಾವ ಥರ ಬೇಯ್ತಾರೆ ನೋಡಿರಿ, ಆಕೆಗೆ ಬಿಡ್ತಾನೆ ರೀ. ಮತ್ತು ಭಾಳ ಬೇರಿಕೆ ಅದಾನ ರೀ ಶ್ರವಣಕುಮಾರ. ಮೊನ್ನೆ ಹುಚ್ಚ ಹಿಡಿಸ್ಬಿಟ್ಟಿದ್ದೀನಿ ರೀ ನೋಡಿದ್ರೆ. ಮತ್ತು ಮೊನ್ನೆ ಹಂಗೆ ಮಾಡಾನಿದ್ರೆ ನಮ್ಮ ದೊಡ್ಡಮ್ಮರು ನಮ್ಮ ಊರಾಗ ಜಾತ್ರೆ ಇತ್ತಲ್ಲ, ಸುತ್ತಿಗಾಯಿ ಹೊಡಿತೀನಿವ್ವ ತಾಯಿ ನಿನಗೆ ಮರಿಗಮ್ಮ ಮತ್ತು ಆಂಜನೇಯ ಮುತ್ಯಾಗ ಅಂತ ಬೇಡ್ಕೊಂಡೀನಿ. ದೇವ್ರ ಮ್ಯಾಗ ದವಾಖಾನಿಗೆ ಹೋಗ್ಬಾರ್ದು ಅನ್ನಕತ್ತಾರೆ. ಅದಕ್ಕೆ ನಾನು ಹೆಂಗೆ ಮಾಡಲಿ ಅಂಥೇಳಿ ವಿಚಾರ ಮಾಡಕತ್ತೀನಿ ರೀ. ಒಂದು ಸಲ ಹೋದ್ರೆ ಹೆಂಗಾಗಿತ್ತು, ಬಿಟ್ರೆ ಹೆಂಗಾಗಿತ್ತು ದೇವ್ರ ಮ್ಯಾಗ ಅಂತಾರೆ. ಏನು ಮಾಡಲಿ ಅಂತ ಕುಂತೀನಿ ರೀ. ನಾನು ದವಾಖಾನಿಗೆ ಹೋಗಿ ಬಂದಿಲ್ಲ ರೀ. ನಾನು ದವಾಖಾನಿಗೆ ಹೋದ್ರೆ ಅದನ್ನು ಎಲ್ಲಿಗೆ ಹೋಗ್ತೀನಿ ಎಲ್ಲಿ ಬರ್ತೀನಿ ನಿಮಗೂ ವಿಡಿಯೋ ಶೇರ್ ಮಾಡ್ತೀನಿ ರೀ. ಫುಲ್ ವಿಡಿಯೋ ನೋಡಿರಿ, ಫುಲ್ ವಿಡಿಯೋ ನೋಡಿ ಫುಲ್ ಸಪೋರ್ಟ್ ಮಾಡಿರಿ. ನಾವು ಹೇಳಿದ್ದು ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಂತೀನಿ ನೋಡಿರಿ. ಹೊಸ್ದಾಗಿ ಯೂಟ್ಯೂಬ್ ಚಾಲೂ ಮಾಡೀವಂದ್ರೆ ನಿಮ್ಮ ಸಪೋರ್ಟ್ ಬೇಕು ರೀ. ನಿಮ್ಮ ಸಪೋರ್ಟ್ ಇರ್ಲಿಕ್ಕೆ ನಮಗೇನೂ ಆಗಲ್ಲ ನೋಡಿರಿ. ನಾವು ಬಡತನ ಅಂತೇನು ಅನ್ನೋಕ್ಕಿಂತ ಮೊದಲು ಬಡ ಕುಟುಂಬದಾಗ ಅನ್ನೋಕ್ಕಿಂತ ಮೊದಲು ಚಲೋ ಸುಖದಿಂದ ಬೆಳೆದೀವಿ ರೀ. ಇವಾಗ ನೋಡಿರಿ ಕಷ್ಟ ಬಂದೈತಂದ್ರೆ ಎದುರಿಸ್ಬೇಕು ನೋಡಿರಿ. 2 ಮಕ್ಕಳು, ನಾನು ಹೆಂಗೆ ಜೀವನ ವಜ್ಜೆ ಐತೆ ನೋಡಿರಿ. ನೀವು ಒಮ್ಮೆ ಸಂತೆ ತಂದ್ರೆ ಒಳ್ಳೆ ಮಳೆ ಹೋಗೋದಾಗಲ್ಲ, ಸಂತೆ ತರೋದಾಗಲ್ಲ, ಹೋಗೋದು ಕಷ್ಟ ಐತೆ ರೀ. ಏನು ಮಾಡೋದು, ಟೈಲರಿಂಗ್ ಕೆಲಸ ಮಾಡಿದ್ರು ಆಮೇಲೆ ಬ್ಲೌಸ್ ಅಲ್ಲಿದು ಆಯ್ತು ಇದು ಆಯ್ತು. ಸಿಟಿ ಒಳಗೆ ಇರ್ಬೇಕು ನೋಡಿರಿ. ಸಿಟಿ ಒಳಗೆ ಏನು ಬಟ್ಟೆ ವ್ಯಾಪಾರ ನಡಿತೈತಿ, ಟೈಲರಿಂಗ್ ಕೆಲಸ ನಡಿತೈತಿ. ಹಳ್ಳಿ ಒಳಗೆ ಗನಾಗೋ ಚೆನ್ನಾಗಿದೆ, ಟೆನ್ಷನ್ ಆಗ್ಬಿಟ್ಟೈತೆ ನೋಡಿರಿ. ನನಗೆ ಇಲ್ಲಿದು ಆಯ್ತು ಜಂಪರ್, ಅಲ್ಲಿದು ಆಯ್ತು, ಅವ್ರು ಮೇಂಟೈನ್ ಮಾಡೇ ಸಾಕಾಗೈತೆ ರೀ. ಹಿಂಗಾಗಿ ನಾವು ಒಲೆ ಮೂಡಾಗಿ ಹೋಗುತ್ತೆ ರೀ. ಬಟ್ಟೆ ಎಲ್ಲ ಜಗ್ಗಿ ಬರ್ತಾವೆ ರೀ. ಏನು ಮಾಡೋದು, ಮತ್ತು ಕಿರಿಕಿರಿ ಮಾಡ್ತಾರೆ. ಆಗಲ್ಲ ನನಗೆ ಹೊಲಿದಂದ್ರೂ ಇಟ್ಟು ಹೋಗ್ತಾರೆ. ಏನು ಮಾಡ್ಬೇಕು ನೋಡಿರಿ, ಹಳ್ಳಿ ಒಳಗೆ ಹಿಂಗೆ ನೋಡಿರಿ. ರೂಪಾಯಿಗೆ ಲೆಕ್ಕ ಹಾಕ್ತವ್ರೆ, ಅಲ್ಲಿ ರೂಪಾಯಿಗೆ ಇದು ಮಾಡ್ತಾರೆ. ಟೆನ್ಷನ್ ಭಾಳ ನೋಡಿರಿ ಹಳ್ಳಿ ಒಳಗೆ. ಯಾವುದೇ ಕೆಲಸ ಮಾಡಿ ಟೆನ್ಷನ್ ನೋಡಿರಿ. ಬಾಯ್ ರೀ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮುಂದೆ ಬರೋ ವಿಡಿಯೋದಾಗ ಸಿಗ್ತೀನಿ ನೋಡಿರಿ.